ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿರುವ ಶತಮಾನದ ಹೊಸ್ತಿಲಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೋಷಕರು ಏಕಾಏಕಿ ಧರಣಿ ಕೂತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯರು, ಶಿಕ್ಷಣ ಸಚಿವರು, ಶಾಸಕರು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಪೋಷಕರು ಎಸ್ಟಿಎಂಸಿ ಸದಸ್ಯರು ಮನವಿ ಮಾಡಿಕೊಂಡಿದ್ದಾರೆ. 44 ಜನ ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ 4 ಜನ ಶಿಕ್ಷಕರಿದ್ದರು. ಆದರೆ ಈಗ 2 ಶಿಕ್ಷಕರನ್ನು ಬೇರೆಡೆ ವರ್ಗಾವಣೆ ಮಾಡಿ ಈ ಶಾಲೆಗೆ ಕೇವಲ 2 ಜನ ಶಿಕ್ಷಕರು ಕಾರ್ಯನಿರ್ವಹಿಸುವಂತೆ ಮಾಡಿರುವ ಶಿಕ್ಷಣ ಇಲಾಖೆ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸಿ ಶಾಲೆಯ ಮುಂದುಗಡೆ ಧರಣಿ ಕುಳಿತ ಪೋಷಕರು ಹಾಗೂ ಎಸ್ಟಿಎಂಸಿ ಸದಸ್ಯರು ಮತ್ತು ವಿದ್ಯಾರ್ಥಿಗಳು. ನಮಗೆ ಪ್ರೀತಿಯಿಂದ ಪಾಠ ಹೇಳಿಕೊಟ್ಟು ನಮ್ಮನ್ನು ಒಳ್ಳೆಯ ರೀತಿ ಕರೆದುಕೊಂಡು ಹೋಗುತ್ತಿದ್ದ ನಾಗರತ್ನ ಮತ್ತು ಶೀಲಾ ಮೇಡಮ್ ಅವರೇ ನಮಗೆ ಬೇಕು, ಅವರನ್ನೇ ಮತ್ತೆ ವಾಪಸ್ ಕಳಿಸಿಕೊಡು ಎಂದು ಕೇಳಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು. ಇವಾಗ ಪಾಠ ಮಾಡಕ್ಕೆ ಯಾರು ಶಿಕ್ಷಕರಿಲ್ಲ. ಇವಾಗ ಶಾಲೆ ಅರ್ಧವಾರ್ಷಿಕ ಪರೀಕ್ಷೆ ಐತೆ, ಮತ್ತೆ ಎಸ್ಸೆಟ್ಗೆ ಮತ್ತೆ ಅವರು ಬೇರೆ ಟೀಚರ್ ಬಂದಾಗ ನಾವು ಮೆಚ್ಕೋಬೇಕು ಮತ್ತು ತುಂಬ ಲೇಟ್ ಆಗ್ತದೆ. ಆ ಮಿಸ್ ಹೆಂಗಾದ್ರೂ ಮೆಚ್ಕೊಂಡಿವಿ, ಆ ಮಿಸ್ಸಿಗೆ ಬೇಕಂತ ನಾವು. ನಮಗೆ ನಾಗರತ್ನ ಮಿಸ್, ಶೀಲಾ ಮಿಸ್ ಮತ್ತೆ ನಮ್ಮ ಸ್ಕೂಲಿಗೆ ಬರಬೇಕು. ಪಾಠ ನಮ್ಮ ಶಾಲೆಗೆ ಶಿಕ್ಷಕರು ಪಾಠ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ಹಳೆ ಟೀಚರ್ಸ್ನ ಕರೆಸಬೇಕು. ಈ ಶಾಲೆಯ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಮುಖ್ಯ ಶಿಕ್ಷಕರಾದ ಲೋಕಪ್ಪ ಮಾತನಾಡಿ ವಿಷಯಗಳನ್ನು ನೀಡಿದ್ದು ಹೀಗೆ. ಮಕ್ಕಳು ನಾವು ಯಾರು ಪೋಷಕರು ಅಲ್ಲ ಎಸ್ಟಿಎಂಸಿ ಅವರು ಮಕ್ಕಳು ಅಲ್ಲ ಸರ್, ಮಕ್ಕಳು ನಮಗೆ ಟೀಚರ್ಸ್ ಬೇಕು ಅಂತಾರೆ. ಮಕ್ಕಳು ಹೊರಗಡೆ ಹೋಗಿ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಕೂತ್ಕೊಂಡಿದ್ದಾರೆ. ಮಕ್ಕಳನ್ನ ಆ ಥರ ಕಳಿಸ್ಬೋದಾ? ಅಲ್ಲ, ಮಕ್ಕಳೇ ಹೋಗಿದ್ದಾವೆ, ಮಕ್ಕಳೇ ಓನಾಗ ಹೋಯ್ತು ಶಾಲೆ ಆವರಣದಲ್ಲೇ ಇದ್ದಾವೆ. ಅಲ್ಲ ಮಾಡ್ಬೋದು ಆ ಥರ ಸ್ಟ್ರೈಕು. ಮಕ್ಕಳು ಶಾಲೆಯಿಂದ ಹೊರಗಿದ್ದಾರಲ್ಲ, ಅದಕ್ಕೆ ಕೇಳಿದ್ವಿ ಏನು ವಿಷಯ ಅಂತೇಳಿ. ಅದೇ ಇದು ನಮಗೆ ಟೀಚರ್ಸ್ ಬೇಕು. ಇಬ್ರು ಇಂಗ್ಲಿಷ್ ಮೀಡಿಯಂ ಓಪನ್ ಆಗಿತ್ತು ಸರ್ ಇಲ್ಲಿ. ಗ್ರೀನ್ ಶಿಫ್ಟ್ ಅಲ್ಲಿ ಇಬ್ರು ಟೀಚರ್ಸ್ ಹೋಗಿದ್ದಾರೆ. ಮತ್ತೆ ನಮ್ಗೆ ಇಬ್ರು ಕೊಡ್ಬೇಕು ಹ್ಯಾಂಡ್. ಯಾರು ಕೇಳೋದು? ಎಲ್ಲರೂ ಇನ್ನು ಹ್ಯಾಂಡ್ ಬೇಕು. ಆಮೇಲೆ ಆ ಮಕ್ಕಳು ಆ ಟೀಚರ್ಸ್ಗಳು ಹೋಗಿರೋದಕ್ಕೆ ನಮಗೆ ಆ ಟೀಚರ್ಸ್ ಬೇಕಂತ ಇವತ್ತು ಸುಮಾರು ಶಾಲೆಗೆ ಬಂದಿದೆ. 44 ಮಕ್ಕಳಿದ್ದಾರೆ. ಎಷ್ಟು ಜನ ಬಂದಿದೆ ಸರ್ ಇವತ್ತು? ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂದರೆ? ಇವತ್ತು ಒಂದು 20 ಜನ ಮಕ್ಕಳು ಬಂದಿದ್ದಾರೆ. ಈಗ 24 ಮಕ್ಕಳು ಶಾಲೆ ಅದೇ ಉದ್ದೇಶಕ್ಕಾಗಿ ಬಂದಿಲ್ಲ ಅಂತನಾ? ಏನು ಆ ಥರ ಹೇಳಿದ್ದಾರೆ ಹೇಗೆ ಮಕ್ಕಳು? ಮಕ್ಕಳು ಹಾಗೆ ಹೇಳ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಎಲ್ಲ ಬಂದು ಹೇಳ್ತಾ ಇದ್ದಾರೆ. 2 ಜನ ಟೀಚರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದೀರಿ ಟೀಚರ್ಸು? 2 ಜನ ಇದ್ದೀವಿ. ಈಗ ಇಬ್ಬರೇ ಇರೋದು. ಅಲ್ಲ, ಎಷ್ಟು ಮಕ್ಕಳಿದ್ದಾರೆ? ಯಾವ ಕ್ಲಾಸಿಂದ ಯಾವ ಕ್ಲಾಸ್ ತನಕ ಇದೆ ಇಲ್ಲಿ? 1ರಿಂದ 5ನೇ ತರಗತಿವರೆಗೂ ಇದೆ. 44 ಮಕ್ಕಳಿದ್ದಾವೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮಕ್ಕಳು 20 ಮಕ್ಕಳಿದ್ದಾವೆ. 2 CWSN ಮಕ್ಕಳಿದ್ದಾವೆ. ಈಗ ಆಲ್ರೆಡಿ 2 ಜನ ಟೀಚರ್ಸ್ ಇದ್ದಾರೆ, 2 ಜನ ಹೆಚ್ಚುವರಿಯಲ್ಲಿ ವರ್ಗಾವಣೆ ಆಗಿದೆ. ಮತ್ತು ನಿಮಗೆ ಇಲ್ಲಿ 2 ಜನಕ್ಕೆ ಎಷ್ಟು ಜನಕ್ಕೆ ಇರುವಂಥದ್ದು ವ್ಯವಸ್ಥೆ? ಇಲಾಖೆ ನಿಯಮ, ಅವರು ನಮ್ಮ ಇಲಾಖೆ ನಿಯಮ ಪ್ರಕಾರ 2 ಜನಕ್ಕೆ ಅಂತ ಹೇಳ್ತಾರೆ. 2 ಜನ ಲೇನ್ ಶಿಫ್ಟ್ ಆಗಿದೆ. ಟೋಟಲ್ 4ರಲ್ಲಿ 2 ಶಿಫ್ಟಿಗಳು. 2 ಶಿಫ್ಟ್ ಇಲಾಖೆ ನಿಯಮಾನುಸಾರ ಸರಿ ಇದೆ. ಸರಿ. ಬಟ್ ಈಗ ಏನಾಗ್ತಾ ಇದೆ? ಏನಾಗ್ತದೆ ಅಂದರೆ 44 ಮಕ್ಕಳು ಮತ್ತು ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಹೆಚ್ಚುವರಿ ಶಿಕ್ಷಕರು ನಮಗೆ ಕಲಿಕೆಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಪೇರೆಂಟ್ಸು ಬೇಕು ಅಂತ ಹೇಳ್ತಾರೆ ಟೀಚರ್ಸ್. ಹಂಗಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಓದಂಥ ಶಿಕ್ಷಕರ ಬಗ್ಗೆ ಅಭಿಮಾನ ಇಟ್ಕೊಂಡು ಮಕ್ಕಳೆಲ್ಲ ನಾಗರತ್ನ ಮತ್ತು ಶೀಲಾ ಶಿಕ್ಷಕಿಯರನ್ನ ಕಳಿಸಿದರೆ ಮಾತ್ರ ನಾವು ಈ ಶಾಲೆಗೆ ಮಕ್ಕಳನ್ನು ಕಳಿಸುತ್ತೇವೆ, ಇಲ್ಲದಿದ್ದರೆ ನಾವು ಪ್ರೈವೇಟ್ ಶಾಲೆ ಅಥವಾ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸದೆ ಹಾಗೇ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇವೆ ಎಂದು ಮಾತನಾಡಿದ ಪೋಷಕರು. ಅದೇ ಟೀಚರ್ ಬೇಕು ಅಂತ ಯಾಕೆ? ಅದೇ ಯಾಕೆ ಬೇಕು? ಅವರೇ ಚೆನ್ನಾಗಿ ಮಾಡ್ತಾರೆ ಸರ್. ಬೇರೆಯವ್ರು ಬಂದರೆ ಈಗ ಮಕ್ಕಳೆಲ್ಲ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಸರ್. ಚೆನ್ನಾಗಿ ಪಾಠ ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಇಲ್ಲಿರೋ ಸಂಖ್ಯೆಗೆ ಅನುಗುಣವಾಗಿ ಟೀಚರ್ಸ್ಗಳನ್ನು ನಿಯುಕ್ತಿ ಮಾಡ್ತಾರೆ. ಹಾಕ್ಲಿಲ್ಲ ಅಂದರೆ ಏನು ಮಾಡ್ತೀರಿ?
ಟೀಚರ್ಸ್ ಆಗ್ತಾ ಇಲ್ಲಪ್ಪ, ಏನು ಮಾಡ್ತಾ ಇದ್ದೀರಿ? ಮಕ್ಕಳು ಸ್ಕೂಲಿಗೆ ಕಳ್ಸಲ್ಲ ಯಾಕಂದ್ರೆ ನಮ್ಗೆ ಅವರೇ ಬೇಕು. ಯಾಕಂತಂದ್ರೆ ಈಗ ಮಕ್ಕಳು ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಧ್ಯವಾರ್ಷಿಕ ಪರೀಕ್ಷೆ ಮುಗಿದಿದೆ. ಇದ್ರ ಮೇಲೆ ವಸತಿ ಬಂದ್ರೆ ಆ ಮಕ್ಕಳು ಅವ್ರನ್ನ ಹಚ್ಕೊಳಕ್ಕೆ ಸುಮಾರು ಟೈಮ್ ಬೇಕು. ಅವ್ರ ಟೀಚರ್ಗಳನ್ನ ಸ್ವೀಕರಿಸಲಿಕ್ಕೆ ಸುಮಾರು ಟೈಮ್ ಬೇಕು. ಅದು ಹಂಗಿರುವಾಗ ಮಕ್ಕಳು ಹೇಗೆ ಒಳ್ಳೆ ವಿದ್ಯಾಭ್ಯಾಸನ ಕಲಿತಾರೆ ಸರ್? ಅವರು ಬೇಕು. ಅವ್ರನ್ನ ಶೀಲಾ ಮೇಡಮನ್ನ ನಾಗರತ್ನ ಮೇಡಮನ್ನ ಕಳಿಸ್ಕೊಟ್ರೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಡ್ತೀವಿ. ಅದು ಬಿಟ್ಟರೆ ನಾವು ಪ್ರೈವೇಟಿಗೂ ಕಳ್ಸಲ್ಲ, ಗೌರ್ಮೆಂಟಿಗೂ ಕಳ್ಸಲ್ಲ. ನಮ್ಮ ಮಕ್ಕಳನ್ನ ಮನೆಗಳಲ್ಲಿ ಇಟ್ಕೊಳ್ತೀವಿ ಬಿಡಿ. ಈಗ ಅದೇ ಟೀಚರ್ನು ವಾಪಸ್ ಕಳ್ಸೋಕೆ ಅದೇ ಸರ್. ಈಗ ಇಲ್ಲಿ ಸ್ಕೂಲಿಂದ 2 ಟೀಚರ್ಸ್ ತೆಗೆದಿದ್ದಾರೆ, ನಾಗರತ್ನ ಮೇಡಮ್ ಎಂಬುದಾಗಿ, ಶೀಲಾ ಮೇಡಮ್ ಎಂಬುದಾಗಿ. ಅವರಿದ್ದಾಗ ಮಕ್ಕಳ ಎಜುಕೇಶನ್ ಹೇಗಿತ್ತು ಅಂತಂದರೆ ಅವರಿಗೆ ಆಗಲ್ಲ, ನಮ್ಗೆ ಕಲಿಯಲಿಕ್ಕೆ ಆಗಲ್ಲ ಅಂದಾಗ್ಲೂ ಅವರಿಗೆ ಕಲಿಸಿಕೊಟ್ಟು ಒಳ್ಳೆ ಪ್ರೀತಿ ತೋರಿಸಿ ಮಮತೆಯಿಂದ ಮಾತಾಡಿಸಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಿದ್ರು. ಅಂದರೆ ಈ ಸ್ಕೂಲಿಗೆ ಅವ್ರು ಹೇಗಿದ್ರು ಅಂತಂದರೆ ಒಂದು ಬಲಗೈ ಥರ ಇದ್ರು ಅವರು. ಈಗ ಅವರೇ ಇಲ್ಲ ಅಂತಂದ್ಮೇಲೆ ಮಕ್ಕಳು ಏನು ಹೇಳ್ತಿದ್ದಾರೆ ಅಂತಂದರೆ ನಾವು ಶಾಲೆಗೆ ಹೋಗಲ್ಲ. ಯಾಕೆ ಹೋಗಲ್ಲಪ್ಪ, ನಮಗೆ ನಾವು ಎಷ್ಟು ಮಾತಾಡ್ತಾ ಟೀಚರ್ಸ್ಗಳಿಲ್ಲ ಹಂಗಂತ ಹೇಳ್ತಾರೆ. ಅದರಲ್ಲೂ ಇಲ್ಲಿರುವಂಥವರು ತುಂಬ ಬಡವರು. ಯಾಕಂತಂದರೆ ತುಂಬ ಬಡ ಮಕ್ಕಳು ಇಲ್ಲಿದ್ದಾರೆ. ಈಗ ನಾವು ಹೊರಗಡೆ ಕರ್ಕೊಂಡೋಗಿ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲಿಗೆ ಹಾಕಿ ಅವ್ರನ್ನ ಓದಿಸೋಣ ಅನ್ನೋಷ್ಟು ಕೆಪಾಸಿಟಿ ನಮ್ಗಳಿಗಿಲ್ಲ. ಯಾಕಂತಂದರೆ ಬಡವರು ಆವತ್ತಿನ ದುಡಿಬೇಕು, ಆವತ್ತಿನ ತಂದುಕೊಂಡು ಮಾಡ್ಕೊಂಡು ತಿನ್ನಬೇಕು ಅಂಥ ಪರಿಸ್ಥಿತಿ ಇರೋರು ಇದ್ದಾರೆ, ಚೆನ್ನಾಗಿರೋಂಥವ್ರು ಇದ್ದಾರೆ. ಆದರೆ ತುಂಬ ಇಲ್ಲಿ ಇರೋಂಥವ್ರು ಬಡವರು. ಹಾಗಾಗಿ ಬಡ ಮಕ್ಕಳಿಗೆ ಬೇಕಾದಂಥ ಶಿಕ್ಷಣ ಕೊಡಬೇಕು. ಇವಾಗ ಏನಂತಾರೆ ಅಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಾರೆ. ಅಂಥ ಪ್ರಜೆಗಳು ಹಾಕಬೇಕಂದ್ರೆ ಅವ್ರಿಗೆ ಬೇಕಾಗಿರೋದು ಮುಖ್ಯವಾಗಿ ಶಿಕ್ಷಣ ಬೇಕು, ಉತ್ತಮವಾದ ಶಿಕ್ಷಣ ಬೇಕು. ಅಂತ ಉತ್ತಮವಾದ ಶಿಕ್ಷಣ ಕೊಡುವಂಥ ಶಿಕ್ಷಕರೇ ಇಲ್ಲ ಅಂದಮೇಲೆ ಮತ್ತೆ ಶಿಕ್ಷಣ ಏನಿಲ್ಲ ಸಿಗ್ಬೇಕು ಸರ್ ಮಕ್ಕಳಿಗೆ. ನಮ್ಗೆ ಅವ್ರು ಬೇಕು, ಅವರನ್ನೇ ನಮಗೆ ಹಾಕ್ಸ್ಕೊಡ್ತೀವಿ. ಇಲ್ಲ ಅಂತಂದರೆ ನಾವು ಕಷ್ಟನೋ ನಷ್ಟನೋ ಗೊತ್ತಿರೋ ನಮ್ಮ ಮಕ್ಕಳು ನಾವು ಇಟ್ಕೊಳ್ತೀವಿ. ಯಾವ ಪ್ರೈವೇಟ್ಗೂ ಹಾಕಲ್ಲ, ನಮ್ಮ ಮಕ್ಕಳು ನಮ್ಮ ಮನೆಗಳಲ್ಲಿ ಇಟ್ಕೊಳ್ತೀವಿ, ಸ್ಕೂಲಿಗೆ ಅಂತ ಕಳಿಸೋದೇ ಇಲ್ಲ. ಒಂದು ವೇಳೆ ಆ ಮಕ್ಕಳು ಭವಿಷ್ಯ ಹಾಳಾದರೆ ಅದಕ್ಕೆ ಮುಂದೆ ಒಂದು ತೀರ್ಮಾನ ತಗೊಂಡಿರೋರೇ ಕಾರಣ ಆಗಿರ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರಾದ ರಂಗನಾಥ್ ಮಾತನಾಡಿ, ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಶಾಲೆ. ಇಲ್ಲಿ ಒಟ್ಟು ಶಾಲೆಯ ವಿದ್ಯಾರ್ಥಿಗಳು 44 ಜನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ಲೋಕಪ್ಪ ಅಂತ ಇದ್ದಾರೆ, ತುಂಬ ಚೆನ್ನಾಗಿ ಪಾಠವನ್ನು ಸಹ ಮಾಡ್ತಾ ಇದ್ದಾರೆ. ಹಾಗೆ ಇತರೆ 3 ಜನ ಶಿಕ್ಷಕರು ಇದ್ರು. ಒಟ್ಟು 4 ಜನ ಶಿಕ್ಷಕರಲ್ಲಿ ಸರ್ಕಾರದ ಆದೇಶದ ಅನ್ವಯ 2 ಜನ ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದಾರೆ. ಒಬ್ಬರು ಗಿಳಲ್ಗುಂಡಿ ಹೋಗಿದ್ದಾರೆ, ಶೀಲಾ ಪಿ ಅಂತ ಹೇಳಿ. ಮತ್ತೊಬ್ಬರು ನಾಗರತ್ನ ಅನ್ನೋರು KPC ಶಾಲೆಗೆ ನಿಯೋಜನೆಗೊಂಡಿದ್ದಾರೆ. ಈಗ ಏನಾಗಿದೆ ಅಂದರೆ 44 ಮಕ್ಕಳಿಗೆ 1ರಿಂದ 5ನೇ ಕ್ಲಾಸ್ ತನಕ ಶಾಲೆ ಇದೆ, ಮಕ್ಕಳಿಗೆ ಪಾಠ ನಡೀತಾ ಇಲ್ಲ. ಅಷ್ಟೇ ಅಲ್ಲದೆ ಈ ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲೇ ತೆಗೆದಾಗ ಏನಾಗ್ಬಿಡತ್ತೆ, ಮಕ್ಕಳಿಗೆ ಯಾವುದೇ ಶಿಕ್ಷಕರು 2 ಜನ ಶಿಕ್ಷಕರು ಏನು ಮಾಡಲಿಕ್ಕಾಗತ್ತೆ, ಪಾಠನ ಏನು ಇದಾಗಲ್ಲ. ಆಮೇಲೆ ಸಾಗರದಲ್ಲಿ ಅತಿ ಹೆಚ್ಚು ಸರ್ಕಾರಿ ಕಿರಿಯ ಪ್ರಾಥಮಿಕದಲ್ಲಿ ಮಕ್ಕಳಿರುವಂಥದ್ದು ಇದು ಒಂದೇ ಶಾಲೆಯಲ್ಲಿ ಇರೋದು. ಅತಿ ಹೆಚ್ಚು ಸಾಗರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ಹೋಲಿಸಿದರೆ ಇಡೀ ಇದರಲ್ಲಿ ತಾಲೂಕಲ್ಲಿ 3 ತಾಲೂಕಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಶಾಲೆ ಈ ಶಾಲೆ. ಹಾಗಾಗಿ ಸರ್ಕಾರದ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರು ಸಹ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ನಮ್ಮ ಶಾಲೆಗೆ 4 ಜನ ಶಿಕ್ಷಕರನ್ನು ನೇಮಕ ಮತ್ತೆ ಮಾಡಬೇಕು. ಅಷ್ಟೇ ಅಲ್ಲದೆ ಇದು ಶಿಕ್ಷಣ ಸಚಿವರು ಓದಿದಂಥ ಶಾಲೆ 1906ರಲ್ಲಿ ಓಪನ್ ಆಗಿದ್ದು 100 ವರ್ಷ ಕಳೆದಿದೆ ಶಾಲೆ. ಬೇರೆ 100 ವರ್ಷ ಶತಮಾನವನ್ನು ಆಚರಿಸಿದಂಥ ಶಾಲೆ ಇದು. ಈಗ 1927ರಲ್ಲಿ ಹೆಣ್ಣು ಮಕ್ಕಳ ಶಾಲೆ ಸ್ಥಾಪನೆ ಆಯಿತು, 1906ರಲ್ಲಿ ಗಂಡು ಮಕ್ಕಳ ಶಾಲೆ ಸ್ಥಾಪನೆ ಆಯಿತು. ಈಗ 27ಕ್ಕೆ ಬಂದರೆ ಹೆಣ್ಣು ಮಕ್ಕಳ ಶಾಲೆಗೆ 100 ವರ್ಷದ ಸಂಭ್ರಮದ ದಿನ ಇದೆ. ಇಂಥ ಟೈಮಲ್ಲಿ ಒಂದು ಕಪ್ಪು ಚುರುಕೆಯನ್ನಂಗೆ ಶಿಕ್ಷಕರನ್ನು ಇದು ಮಾಡಿದ್ದಾರೆ. ಅದರಲ್ಲಿ ಯಾಕೆ ಈ ಸಮಸ್ಯೆಯನ್ನು ಈಗ ನಾವು ಮಾಧ್ಯಮಗಳ ಮುಂದೆ ಹೇಳಬೇಕಾಗಿದ್ದು ಅನಿವಾರ್ಯತೆ ಅಂದರೆ, ಮಕ್ಕಳು 3-4 ದಿನದಿಂದ ಊಟವನ್ನು ಮನೇಲೂ ಮಾಡ್ತಾ ಇಲ್ಲ, ಶಾಲೆಯಲ್ಲೂ ಇದು ಮಾಡ್ತಾ ಇದ್ದಾರೆ. ಯಾಕೆ ಅಂತ ವಿಷಯ ಎಲ್ಲ ಕೇಳ್ಪಟ್ಟಾಗ ಟೀಚರ್ಸನ್ನು ಅದರಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡೋರು, ಇತರೆ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋರು, ಅವರು 2 ಜನ ಶಿಕ್ಷಕರು ಹೋಗಿದ್ದು ಇದಕ್ಕೆ ತುಂಬಲಾರ್ದ ನಷ್ಟ ಆಗಿದೆ. ಆ ನಷ್ಟವನ್ನು ದಯವಿಟ್ಟು ತುಂಬಿಕೊಟ್ರೆ ಇಲ್ಲಿ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳೇ ಇರೋದೆ, ಇವತ್ತಿನ ದುಡಿಮೆ ತರಬೇಕು, ನಾಳೆ ಜೀವನ ನಡಿಬೇಕು. ಹಾಗೂ 20 ಹಿಂದುಳಿದ ವರ್ಗದ ಮಕ್ಕಳಿದ್ದಾರೆ, SC/SC ವರ್ಗದ ಮಕ್ಕಳಿದ್ದಾರೆ, ಒಟ್ಟು 44 ಮಕ್ಕಳಿದ್ದಾರೆ. ದಯವಿಟ್ಟು ಇದಕ್ಕೆ ಒಳ್ಳೆಯ ನಿರ್ಧಾರ ಸರ್ಕಾರ ತೆಗೆದುಕೊಂಡು 2 ಜನ ಶಿಕ್ಷಕರನ್ನು ಕೊಟ್ಟರೆ ಮಾತ್ರ ಈ ಶಾಲೆ ಒಂದು ಪ್ರಗತಿ ಪಥದಲ್ಲಿ ಹೋಗುತ್ತೆ. ಹಾಗೆ ಒಂದು ಬಡ ಕುಟುಂಬ ಕೊಟ್ಟಿದ್ದಂಥ ಜಾಗ ಪ್ರಗತಿ ಪಥದಲ್ಲಿ ಆಗಬೇಕು, ಇನ್ನೂ ಸಂಭ್ರಮದಲ್ಲಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ದಯವಿಟ್ಟು ಏನು ಇದಕ್ಕೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ ಇದ್ರ ಕಡೆ ಗಮನ ಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಕಡೆ ಇದು ಮಾಡಬೇಕು. ಅಲ್ಲಿ ತನಕ ನಮ್ಮ ಪೇರೆಂಟ್ಸ್ ಕಳಿಸಲ್ಲ ಅಂತ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಸಮಸ್ಯೆಗಳಿಂದ ಶಾಲೆಯ ಅಭಿವೃದ್ಧಿ ಕುಂಠಿತವಾಗುವುದಕ್ಕಿಂತ ಮುಖ್ಯವಾಗಿ ಆ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವೇನು ಎನ್ನುವಂಥದ್ದು
ಪೋಷಕರ ಪ್ರಶ್ನೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು, ಶಿಕ್ಷಣ ಸಚಿವರು ಹಾಗೂ ಶಾಸಕರು ಈ ಸಮಸ್ಯೆಯನ್ನು ಬಗೆಹರಿಸುವವರೇ ಕಾದು ನೋಡಬೇಕಾಗಿದೆ. ಧರಣಿಯಲ್ಲಿ ಎಸ್ಟಿಎಂಸಿ ಸದಸ್ಯರು ಹಾಗೂ ಪೋಷಕರಾದ ಹಫೀಜುಲ್ಲಾ, ಅರುಣ್ ಕುಮಾರ್, ವೆಂಕಟೇಶ್, ನಾರಾಯಣ್, ರೇಷ್ಮಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.